ತಿರುಪತಿಗೆ ಹೋದರೆ ತಪ್ಪದೇ ಈ ಶ್ರೀ ವರಾಹಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬನ್ನಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವ ಮುನ್ನ ನೀವು ಭೇಟಿ ನೀಡಬೇಕಾದ ದೇವಸ್ಥಾನವಿದು. ಈ ಆಲಯದ ವಿಶೇಷತೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇವೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಿರುಮಲ ತಿರುಪತಿಯಲ್ಲಿ ಕೇವಲ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಮುಡಿಪಾದ ದೇವಸ್ಥಾನವಿಲ್ಲ. ಬದಲಾಗಿ ದೇವಸ್ಥಾನದ ಸುತ್ತಮುತ್ತ ಅನೇಕ ಶಕ್ತಿಶಾಲಿ ಹಾಗೂ ಪುರಾಣ ಕಥೆಗಳನ್ನು ಒಳಗೊಂಡ ಆಲಯಗಳು ಸಹ ಇವೆ. ಆ ಎಲ್ಲ ದೇವಸ್ಥಾನಗಳು ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆಸಲು ಆಸಕ್ತಿದಾಯಕ ಕಥೆಗಳೊಂದಿಗೆ ಹೆಣೆದುಕೊಂಡಿದೆ. ಅಂತಹುದೇ ಒಂದು ದೇವಸ್ಥಾನಗಳಲ್ಲಿ ವರಾಹಸ್ವಾಮಿ ದೇವಸ್ಥಾನವು ಒಂದಾಗಿದೆ. ಈ ಆಲಯವು ವಿಷ್ಣುಮೂರ್ತಿಯ ಅವತಾರಗಳಲ್ಲಿ ಒಂದಾಗಿದೆ. ವರಾಹಸ್ವಾಮಿ ದೇವಸ್ಥಾನ ಭೂವರಾಹಸ್ವಾಮಿ ದೇವಸ್ಥಾನ ಎಂದೇ ಕರೆಯಲ್ಪಡುವ ಶ್ರೀ ವರಾಹಸ್ವಾಮಿ ದೇವಸ್ಥಾನವು ತಿರುಪತಿ ಜಿಲ್ಲೆಯ ತಿರುಮಲ ಬೆಟ್ಟದ ಪಟ್ಟಣದಲ್ಲಿದೆ. ಇದು ವಿಶೇಷವಾಗಿ ವರಾಹದೇವರಿಗೆ ಸಮರ್ಪಿತವಾದ ಆಲಯವಾಗಿದೆ. ತಿರುಮಲದ ವೆಂಕಟೇಶ್ವರ ದೇವಸ್ಥಾನದ ಉತ್ತರ ಆವರಣದಲ್ಲಿ ಈ ಆಲಯವಿದೆ. ನಂಬಿಕೆಗಳ ಪ್ರಕಾರ ಈ ದೇವಸ್ಥಾನವು ವೆಂಕಟೇಶ್ವರರ ದೇವಸ್ಥಾನಕ್ಕಿಂತ ಹಳೆಯದು ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ರಾಕ್ಷಸ ಹಿರಣ್ಯಾಕ್ಷನಿಂದ ಭೂಮಿಯನ್ನು ರಕ್ಷಿಸಿದ ನಂತರ ಹಂದಿಯ ಅವತಾರ ಎಂದೇ ಕರೆಯಲ್ಪಡುವ ವರಾಹಸ್ವಾಮಿಯು ಪುಷ್ಕರಣಿಯ ಉತ್ತರ ದಂಡೆಯಲ್ಲಿರುವ ಈ ಬೆಟ್ಟದ ಮೇಲೆ ನೆಲೆಸಿದರು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದೇ ತಿರುಮಲ ಬೆಟ್ಟಗಳನ್ನು ಆದಿವರಾಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಕಲಿಯುಗದ ಆರಂಭದಲ್ಲಿ ವರಾಹನು ವಿಷ್ಣುವಿನ ಮತ್ತೊಂದು ರೂಪವಾದ ವೆಂಕಟೇಶ್ವರನಿಗೆ ಭೂಮಿಯನ್ನು ದಾನ ಮಾಡಿದನು ಎನ್ನಲಾಗಿದೆ. ಇದಕ್ಕೆ ಕೃತಜ್ಞತೆಯ ಸಂಕೇತವಾಗಿ ವೆಂಕಟೇಶ್ವರ ಸ್ವಾಮಿಯು ತನ್ನ ಪೂಜೆಗಿಂತ ಮೊದಲು ಗಂಟೆ ಪೂಜೆ ಮತ್ತು ನೈವೇದ್ಯವನ್ನು ವರಾಹಸ್ವಾಮಿಗೆ ಮೊದಲು ಅರ್ಪಿಸಬೇಕು ಎಂದು ಭಾಷೆ ನೀಡಿದನು. ಈ ಕಾರಣದಿಂದಲೇ ಇಂದಿಗೂ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ನೈವೇದ್ಯ ಅರ್ಪಿಸುವ ಮುನ್ನ ಮೊದಲು ವರಾಹಸ್ವಾಮಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಇಂದಿಗೂ ಈ ಸಂಪ್ರದಾಯವನ್ನು ಅನುಸರಿಸಲಾಗುತ್ತಿದೆ. ಈ ಕಾರಣದಿಂದಲೇ ಭಕ್ತರು ವೆಂಕಟೇಶ್ವರನಿಗಿಂತ ಮೊದಲು ವರಾಹಸ್ವಾಮಿ ದರ್ಶನ ಮಾಡುವಂತೆ ಹೇಳಲಾಗುತ್ತದೆ. ತಿರುಮಲದಲ್ಲಿರುವ ವರಾಹ ದರ್ಶನ ಮಾಡದೇ ಇದ್ದರೆ ನಿಮ್ಮ ತಿರುಮಲ ಯಾತ್ರೆ ಪೂರ್ಣಗೊಳ್ಳುವುದಿಲ್ಲ ಎಂಬುದನ್ನು ತಿಳಿಯಿರಿ. ಇನ್ನು ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು 1535 ಸಿಇಯಲ್ಲಿ ಪೆದ್ದ ತಿರುಮಲಾಚಾರ್ಯರು ನವೀಕರಿಸಿದರು. ಈ ದೇವಾಲಯವು ಕೂಡ ತಿರುಮಲ ವೆಂಕಟೇಶ್ವರರ ದೇವಾಲಯದ ಟಿಟಿಡಿ ಭಾಗವಾಗಿದೆ ಮತ್ತು ಇದನ್ನು ತಿರುಮಲ ತಿರುಪತಿ ದೇವಸ್ಥಾನಗಳು ನಿರ್ವಹಿಸುತ್ತಿವೆ. ಈ ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಈಗಾಗಲೇ ತಿಳಿಸಿದಂತೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡುವ ಮುನ್ನ ನೈವೇದ್ಯ ಗಂಟೆ ಎಲ್ಲವೂ ವರಾಹಸ್ವಾಮಿಗೆ ಮೊದಲು ನಡೆಯುತ್ತದೆ. ಇನ್ನು ದೈನಂದಿನ ಆಚರಣೆಗಳನ್ನು ವೈಖಾನಸ ಆಗಮದ ಪ್ರಕಾರ ನಡೆಸಲಾಗುತ್ತದೆ. ಈ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು, ವೈಕುಂಠ ಏಕಾದಶಿ ಮತ್ತು ರಥಸಪ್ತಮಿಯ ಸಮಯದಲ್ಲಿ ಚಕ್ರಸ್ನಾನ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಜರುಗುತ್ತವೆ. ವರಾಹಸ್ವಾಮಿ ದೇವಾಲಯದ ಮುಖಮಂಟಪದಲ್ಲಿ ನಡೆಸಲಾಗುತ್ತದೆ. ವಿಶೇಷವಾಗಿ ವರಾಹ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ಭಾಗಗಳಿಂದ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಲು ಭಕ್ತರು ಆಗಮಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.